ಡೈಲಿ ಪದಾರ್ಥ ಅಂದರೆ ಎಲ್ಲರಿಗೂ ಬೇಜಾರು ಅನಿಸುತ್ತೆ. ಕಟ್ ಮಾಡಿ ಇದನ್ನ ನೀರಿಗೆ ಹಾಕೊಳ್ಳಿ. ಮೇಲೆ ಎಲ್ಲ ಇಟ್ಟಾದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ನೀವಿವಾಗ ಯಾರಾದರೂ ಮಂಗಳೂರು ಕಡೆಯವ್ರ ಮನೆ ಕಡೆ ಬಂದರೆ ಅವ್ರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾಡುವ ಪದಾರ್ಥ ಅಂದರೆ ಈ ಜಿಗುಜ್ಜೆಯಿಂದ ಮಾಡುವಂತಹ ಪದಾರ್ಥ. ಈ ಡೈಲಿ ಪದಾರ್ಥ ತಿಂದು ಎಲ್ಲರಿಗೂ ಆಲ್ಮೋಸ್ಟ್ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ತಿಂದು ಡೈಲಿ ಪದಾರ್ಥ ಅಂದರೆ ಎಲ್ಲರಿಗೂ ಬೇಜಾರು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮಾಡೋಕ್ಕೆ ಹೋಗ್ತಿರೋದು ಈ ಜಿಗುಜ್ಜೆಯಿಂದ ತವಾ ಫ್ರೈ. ತುಂಬ ಈಸಿ ಮತ್ತು ಸಿಂಪಲ್ ಸ್ಟೆಪ್ಸಲ್ಲಿ ಮಾಡುವಂತಹ ರೆಸಿಪಿ ಇದು. ಮತ್ತು ನಿಮಗೆ ಅನ್ನ ಜೊತೆ ಸೈಡ್ಸ್ ಆಗೂ ಇದನ್ನ ಟ್ರೈ ಮಾಡ್ಬೋದು. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಈ ಜಿಗುಜ್ಜೆಯಿಂದ ಮಾಡುವ ತವಾ ಫ್ರೈಗೆ ನಮಗೆ ಮುಖ್ಯವಾಗಿ ಜಿಗುಜ್ಜೆ ಬೇಕು. ಆಮೇಲೆ ಜೀರಿಗೆ, ಕೊತ್ತಂಬರಿ, ಅರಶಿನ, ಖಾರಕ್ಕೆ ಅಚ್ಚ ಖಾರದ ಪುಡಿ, ಗರಂ ಮಸಾಲೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬಾಂಬೆ ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾನು ಅಂಟಿಂಗನ್ನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ನೀವು ಕೊತ್ತಂಬರಿ ಮತ್ತು ಜೀರಿಗೆ ಹುಡಿ ಹಾಕಬೇಕು. ಸೊ ರೆಡಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಗ್ರೈಂಡ್ ಮಾಡಿ ಹಾಕ್ತೀನಿ. ಡ್ರೈ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊತೀನಿ. ಫಸ್ಟಿಗೆ ಈ ಜಿಗುಜ್ಜೆನ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಫಸ್ಟಿಗೆ ಈ ರೀತಿಯಾಗಿ ಹಾಫಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ನಾನು ಕಟ್ಟಿಂಗೆಲ್ಲ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ತೋರಿಸ್ತಾ ಇರೋದು. ಅಂದರೆ ಆಲ್ರೆಡಿ ಗೊತ್ತಿರೋರು ಡೈಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಅವಾಯ್ಡ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಮೆಟ್ಕತ್ತಿ ಇದ್ದರೆ ಮೆಟ್ಕತ್ತಿಲೂ ಕಟ್ ಮಾಡ್ಕೋಬೋದು. ಆಮೇಲೆ ಈ ಸಿಪ್ಪೆನೆಲ್ಲ ತೆಗೀರಿ. ಮೆಟ್ಕತ್ತಿಲ್ಲಾದರೆ ಸುಲಭ ಆಗುತ್ತೆ, ಇಲ್ಲ ಈ ರೀತಿ ನೈಫಲ್ಲಿ ತೆಗಿತಾ ಬನ್ನಿ. ಕ್ಲೀನಾಗಿ ಸಿಪ್ಪೆ ತೆಗೆದಾದ್ಮೇಲೆ ಇದು ಮಿಡಲಲ್ಲಿದೆಯಲ್ಲ, ಇದು ಗುಂಜಿ ಅಂತ ಹೇಳಿ, ಇದು ಬೇಡ. ನಾವು ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈಗ ಡೈಲಿ ಯೂಸ್ ಮಾಡೋರಿಗೆ ಇದು ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಈ ರೀತಿಯಾಗಿ ಇದನ್ನ ಕಟ್ ಮಾಡ್ಕೊಳ್ಳಿ. ಇದು ಬೇಡ ನಮಗೆ. ಸೊ ನೆಕ್ಸ್ಟು ಈ ರೀತಿಯಾಗಿ ಸ್ವಲ್ಪ ತಿನ್ನಾಗಿ ಸ್ಲೈಸಾಗಿ ಇದನ್ನ ಕಟ್ ಮಾಡಿ. ಕಟ್ ಮಾಡಿ ಇದನ್ನ ನೀರಿಗೆ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಇದು ಕಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಒಂದೊಂದಾಗಿ ನೀರಿಗೆ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಫ್ರೈನ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲನೂ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ. ನೋಡಿ, ನಾನು ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಆ ರೀತಿಯಾಗಿ ಸ್ಲೈಸ್ ಆಗಿ ತುಂಬ ತಿನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಈ ರೀತಿ ನೀರಿಗೆ ಹಾಕಿದ್ದೀನಿ. ಇಲ್ಲಾಂದರೆ ಇದು ಜಿಗುಜ್ಜೆ ಯಾವಾಗಲೂ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೊಂಥರ ಕಪ್ಪಾಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀರಿಗೆ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವಿವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಒಂದು ಬಾಣಲೆಗೆ ಅಕ್ಕಿ ಹುಡಿ, ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಜಸ್ಟ್ ಮೇಲ್ಗಡೆಯಿಂದ ನಾವು ಹಚ್ಚೋದಲ್ವ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹುಡಿ. ಆಮೇಲೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಬಾಂಬೆ ರವೆ, ಇದ್ರ ಜೊತೆನೇ ಕೊತ್ತಂಬರಿನ ಹುಡಿ ಮಾಡಿದ್ದೀನಿ. ಆಮೇಲೆ ಜೀರಿಗೆನೂ ಇದ್ರ ಜೊತೆನೇ ಹುಡಿ ಮಾಡಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬಾಂಬೆ ರವೆ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಡಲೆ ಹಿಟ್ಟು ಎಲ್ಲ ನೀವು ಸ್ವಲ್ಪ ಕ್ವಾಂಟಿಟಿಲಿ ಮೇಲ್ಗಡೆ ಹಾಕಿ ಮಾಡೋವಂಥದ್ದು. ಇದೊಂದು ಸೈಡ್ಸ್ ರೆಸಿಪಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ಕಡಲೆ ಹಿಟ್ಟು, ಆಮೇಲೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್, ಆಮೇಲೆ ಗರಂ ಮಸಾಲೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆಮೇಲೆ ನಿಮ್ಗೆ ಇದಕ್ಕೆ ಎಷ್ಟು ರುಚಿಗೆ ಬೇಕು ಉಪ್ಪು ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಅಂಟಿಗೆ ನೀರು ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಮಗೆ ಹೇಗಿದ್ರು ಇದಕ್ಕೆ ಸ್ವಲ್ಪ ಇದು ಲೈಟಾಗಿ ನೀರು ಮಾಡಬೇಕು.
ಅದಕ್ಕೋಸ್ಕರ ಇದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಸೊ ನಾವಿವಾಗ ಒಂದೊಂದಾಗಿ ನಾವು ಕಟ್ ಮಾಡಿಟ್ಟಿರೋ ಒಂದೊಂದಾಗಿ ಸ್ಲೈಸ್ ಮಾಡಿಟ್ಟಿರೋ ಇದನ್ನು ಈ ರೀತಿಯಾಗಿ ಹಿಟ್ಟನ್ನ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಡಿ. ಇದೇ ರೀತಿ ಎಲ್ಲದಕ್ಕೂ ಎಲ್ಲ ಕಡೆ ನಿಮಗೆ ಹಿಟ್ಟು ಸಿಗಬೇಕು, ಈ ರೀತಿಯಾಗಿ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಹಿಟ್ಟಲ್ಲಿ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷಗಳ ಕಾಲ ಇದನ್ನ ಹಿಟ್ಟಲ್ಲೇ ಬಿಡಿ. ಆವಾಗ ಈ ಹಿಟ್ಟಲ್ಲಿರೋ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಇದಕ್ಕೆ ಎಳ್ಕೊಳ್ಳುತ್ತೆ. ಸೊ ನಮ್ಮ ತವಾ ಫ್ರೈಗೆ ರೆಡಿಯಾಗಿರೋ ಐಟಮ್ ಎಲ್ಲ ರೆಡಿ ಆಯಿತು. ಇನ್ನು ಕಾವಲಿಯಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಐಟಮ್. ಸೊ ನಾವು ಕಾವಲಿ ಎಲ್ಲ ರೆಡಿ ಮಾಡಿ, ಕಾವಲಿ ಬಿಸಿಯಾಗಿದೆ. ಸೊ ಕಾವಲಿ ಗಿಡಕ್ಕಿಂತ ಮುಂಚೆ ನಾನೊಂದು ಪ್ಲೇಟಲ್ಲಿ ಬಾಂಬೆ ರವೆನ ಹಾಕಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಟಿರೋ ಮಸಾಲೆ ಮಿಕ್ಸ್ ಮಾಡಿಟ್ಟಿರೋ ಜಿಗುಜೆನೆ ಈ ರೀತಿ ಫ್ಲಿಪ್ ಮಾಡಿಕೊಂಡು ತವಾ ಮೇಲೆ ಒಂದೊಂದಾಗಿ ಇಡ್ತಾ ಬನ್ನಿ. ಇದೇ ರೀತಿ ಎಲ್ಲನೂ ಮಾಡಿ ತವಾ ಮೇಲೆ ಇಡ್ತಾ ಬನ್ನಿ. ಸೊ ಕಾವಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ನೀವು ನಾರ್ಮಲಾಗಿ ದೋಸೆ ಮಾಡೋದಕ್ಕಿಂತ ಜಾಸ್ತಿ ಎಣ್ಣೆ, ಯಾಕಂದರೆ ಅದು ನಮಗೆ ತೆಗಿಯೋದಕ್ಕೆ ಬರಬೇಕು. ಉಲ್ಟಾ ಮಾಡಿ ಪುನಃ 2 ಸೈಡು ಬೇಯಿಸ್ಕೋಬೇಕು, ಅದಕ್ಕೋಸ್ಕರ. ಸೊ ಇದೇ ರೀತಿ ಎಲ್ಲ ಸ್ಲೈಸಸ್ನು ಚೆನ್ನಾಗಿ ಈ ಬಾಂಬೆ ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ತವಾ ಮೇಲೆ ಎಲ್ಲ ಇಟ್ಟಾದಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಮತ್ತೆ ಹಾಕ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ನೀವು ಹರಿಬರಿಲಿ ಮಾಡಿದರೆ ಆಗೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮುಚ್ಚಿ ಸೊ ಚೆನ್ನಾಗಿ ಒಂದು ಸೈಡ್ ಬೇಯೋ ತನಕ ಬೇಯಿಸ್ಕೊಳ್ಳಿ. ನೋಡಿದ್ರಲ್ಲ, ನಮ್ಮ ಜಿಗುಜ್ಜೆ ತವಾ ಫ್ರೈ ತುಂಬ ಸುಲಭ, ಈಸಿಯಾಗಿ ಮಾಡುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ, ಗಂಜಿ ಜೊತೆ, ಡೈಲಿ ಸಾಂಬಾರು ಅಂದರೆ ತವಾ ಜಿಗುಜ್ಜೆ ಸಾಂಬಾರು ತಿಂದು ಬೇಜಾರಾಗೋ ಟೈಮಲ್ಲಿ ಇದನ್ನ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಇವತ್ತು ಬಟಾಟೆ, ಆಲೂಗಡ್ಡೆ ಮತ್ತು ಚೌಳಿಕೋಡು ಸಾಂಬಾರು, ಅದ್ರ ಜೊತೆ ಈ ರೀತಿಯಾಗಿ ಸೈಡ್ಸಲ್ಲಿ ನಾನಿವತ್ತು ಜಿಗುಜ್ಜೆ ತವಾ ಫ್ರೈ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ನೋಡಿದ್ರಲ್ಲ, ಈ ಜಿಗುಜ್ಜೆ ತವಾ ಫ್ರೈ ಹೇಗಾಗಿದೆ ಅಂತ ನೋಡೋಣ. ತುಂಬ ಸೂಪರಾಗಿದೆ. ಅಂದರೆ ನೀವು ಜಿಗುಜ್ಜೆಯಲ್ಲಿ ನೀವು ಹೇಳ್ಬೋದು ಪೋಡಿ ಮಾಡ್ಬೋದು, ಆ ರೀತಿ ಟ್ರೈ ಮಾಡ್ಬೋದಲ್ಲ ಅಂತ. ಆದರೆ ನಾವು ಮಾಡೋ ಪೋಡಿ ಬಜ್ಜಿ ಎಲ್ಲ ಸ್ವಲ್ಪ ಆಯಿಲಿ ಜಾಸ್ತಿ ಇರುತ್ತೆ. ಈ ರೀತಿಯಾಗಿ ಕಾವಲಿಯಲ್ಲಿ ಇಟ್ಟು ಮಾಡೋದ್ರಿಂದ ನೀವು ಒಂದು ಸ್ವಲ್ಪ ಆಯಿಲೆಲ್ಲ ಅವಾಯ್ಡ್ ಮಾಡ್ಬೋದು. ಈ ರೀತಿ ಯಾವತ್ತೂ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.